ಮೂರು ಮಾಜಿ ಮುಖ್ಯಮಂತ್ರಿಗಳು ರಾಘವೇಂದ್ರ ಅವರನ್ನ ಗೆಲ್ಲಿಸೋದಕ್ಕೆ ಒಂದಾಗಿದ್ದಾರೆ. ಈಗ ಶಿವಮೊಗ್ಗ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಮೂವರು ಮಾಜಿ ಸಿಎಂಗಳು ರಾಘವೇಂದ್ರ ಅವರನ್ನ ಗೆಲ್ಲಿಸೋದಕ್ಕೆ ಒಂದಾಗಿರೋದೆಲ್ಲ. ಬಿವೈ ರಾಘವೇಂದ್ರ ಅವರಿಂದ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ರಾಮಣ್ಣ ಶ್ರೇಷ್ಠಿ ಪಾರ್ಕ್ನಿಂದ ರ್ಯಾಲಿ ನಡೆಸಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿರೋದು. ಬಿರು ಬಿಸಿಲು ಲೆಕ್ಕಿಸದೆ ಸಾಗಿದೆ ಬೃಹತ್ ಮೆರವಣಿಗೆ. ಮೋದಿ ಪರ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ದಾರೆ. ಶಿವಮೊಗ್ಗದಲ್ಲಿ ಈ ಬಾರಿ ತೀವ್ರ ಪೈಪೋಟಿ ಇರುವಂಥ ಕ್ಷೇತ್ರ ಕೂಡ. ಈ ಕ್ಷೇತ್ರಕ್ಕಾಗಿ ಈಗ ಜಿದ್ದಿನ ಕಣ ಆಗಿ ನಿರ್ಮಾಣ ಆಗಿರೋದು ಗಮನಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ನಾಮಪತ್ರ ಸಲ್ಲಿಸೋದಕ್ಕೆ ಬಿವೈ ರಾಘವೇಂದ್ರ ಅವರ ಪರವಾಗಿ ಭರ್ಜರಿಯಾಗಿ ಮತಯಾಚನೆ ಮಾಡಿದವರು ಇವತ್ತು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಮೂವರು ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಶಿವಮೊಗ್ಗದಲ್ಲಿ ರಣಕಹಳೆಯನ್ನು ಮೊಳಗಿಸಿರೋದು. ಇವತ್ತು ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ. ಅಬ್ಬರದ ಪ್ರಚಾರ, ಅಬ್ಬರದ ಮೆರವಣಿಗೆಯ ಮೂಲಕ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಇವತ್ತು ಬಿವೈ ರಾಘವೇಂದ್ರ ಸಂಸದರು. ಯಾಕೆಂದರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ಕುಮಾರ್ ಕಣದಲ್ಲಿದ್ದಾರೆ, ಪಕ್ಷೇತರ ಅಭ್ಯರ್ಥಿಯಾಗಿ ಈಶ್ವರಪ್ಪ ಕಣದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ 2 ಬಾರಿ 3 ಬಾರಿ ಗೆದ್ದಿರುವಂಥ ಸಂಸದರು ರಾಘವೇಂದ್ರ ಅವರು ಈ ಬಾರಿ ಚುನಾವಣಾ ಕಣ ರಂಗೇರೋರು. ಇದರಿಂದ ಹೇಗೆಲ್ಲ ಚುನಾವಣೆ ಎದುರಿಸಬೇಕು, ಇದರ ಜೊತೆಗೆ ಮೈತ್ರಿ ಆಗಿದೆ. ಬಿಜೆಪಿ ಮತ್ತು JDS ಮೈತ್ರಿ ಮಾಡಿಕೊಂಡಿರೋದ್ರಿಂದ ಆ ಭಾಗದಲ್ಲಿ ಏನೆಲ್ಲ ಚುನಾವಣಾ ಚಾಣಕ್ಯಗಳನ್ನು ನಾವು ನಡೆಸ್ಬೋದು, ಚಾಣಕ್ಯತನದಿಂದ ಹೇಗೆ ಚುನಾವಣೆ ಎದುರಿಸಬಹುದು ಅನ್ನುವಂಥ ಲೆಕ್ಕಾಚಾರಗಳು ಗಮನಿಸ್ಬೋದು. ನಾವು ಈಗಾಗಲೇ ಕೂಡ ತೆರೆದ ವಾಹನದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು, ಮಾಜಿ ಸಚಿವರಾಗಿರುವಂಥ ಕುಮಾರ್ ಬಂಗಾರಪ್ಪನವರು ಕೂಡ ತೆರೆದ ವಾಹನದಲ್ಲಿದ್ದಾರೆ. ಇದರ ಜೊತೆಗೆ BSY, ಇದರ ಜೊತೆಗೆ ಬಿಜೆಪಿಯ ಕಾರ್ಯಕರ್ತರು, JDSನ ಕಾರ್ಯಕರ್ತರು, ಇದರ ಜೊತೆಗೆ ಬೆಂಬಲಿಗರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆ ಮೂಲಕ ನಾಮಪತ್ರವನ್ನು ಸಲ್ಲಿಕೆ ಮಾಡಿರೋದು. ಹೇಗಾದರೂ ಮಾಡಿ ಈ ಕ್ಷೇತ್ರವನ್ನು ಮತ್ತೆ ಗೆಲ್ಲಬೇಕು ಅನ್ನುವಂಥ ತಂತ್ರ. ಮೋದಿಯವರು ಕೂಡ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಶಿವಮೊಗ್ಗದಲ್ಲಿ. ಮೋದಿಯವರ ವರ್ಚಸ್ಸನ್ನು ಹೆಚ್ಚಿಸಬೇಕು ಅಂತ ಇಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲೇ ಕಹಳಿಯನ್ನು ಮೊಳಗಿಸಿರೋದು. ರ್ಯಾಲಿ ನಡೆಸಿ ಬಳಿಕ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಶಿವಮೊಗ್ಗದಲ್ಲಿ 3 ಮಾಜಿ ಮುಖ್ಯಮಂತ್ರಿಗಳು ಅಬ್ಬರವನ್ನ ಎಬ್ಬಿಸಿದ್ದಾರಲ್ಲಿ. ರಾಘವೇಂದ್ರ ಅವನ್ನ ಗೆಲ್ಲಿಸೋದಕ್ಕೆ BSY, HDK, ಬೊಮ್ಮಾಯಿ ಪ್ರಚಾರವನ್ನ ಮಾಡಿರೋದು. ಯಾರೋ ಬಿಜೆಪಿ ವಿರುದ್ಧ ನಿಲ್ಲುವಂತ ಧೈರ್ಯ ಮಾಡಬಾರ್ದು, ಅಷ್ಟು ಮತಗಳ ಅಂತರದಲ್ಲಿ ರಾಘವೇಂದ್ರ ಅವರನ್ನ ಗೆಲ್ಲಿಸಬೇಕು. ಎಷ್ಟು ಮತಗಳ ಅಂತರದಲ್ಲಿ? ಅಷ್ಟು ಮತಗಳ ಅಂತರದಲ್ಲಿ ಈಶ್ವರಪ್ಪ ಅವ್ರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ BS ಯಡಿಯೂರಪ್ಪನವರು. 3 ಮಾಜಿ ಮುಖ್ಯಮಂತ್ರಿಗಳು ಇವತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡಿರೋದು. 3 ಜನ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಒಂದು ಕಡೆ ಕುಮಾರಸ್ವಾಮಿಯವರು, ಬಸವರಾಜ ಬೊಮ್ಮಾಯಿಯವರು, ಯಡಿಯೂರಪ್ಪನವರು, ಮೂವರು ಕೂಡ ಹೆಚ್ಚು ಮತಗಳ ಅಂತರದಲ್ಲಿ ರಾಘವೇಂದ್ರ ಅವ್ರನ್ನ ಮತ್ತೆ ಗೆಲ್ಲಿಸ್ಕೊಡ್ಬೇಕು. ನೀವು BJP ವಿರುದ್ಧ ನಿಲ್ಲುವಂಥ ಧೈರ್ಯವನ್ನು ಯಾರೂ ಮಾಡಬಾರ್ದು ಅಂತ. ಅಂದರೆ ಈಶ್ವರಪ್ಪನವ್ರಿಗೆ ಟಾಂಗ್ ಕೊಟ್ಟಿದ್ದಾರೆ ಪರೋಕ್ಷವಾಗಿ. BJPಯಲ್ಲಿ ಇದ್ದಂಥವರು ಈ ರೀತಿಯಾಗಿ ಈಶ್ವರಪ್ಪನವರು ಈಗ ದೊಡ್ಡ ಮಟ್ಟದಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ಅಭ್ಯರ್ಥಿ ರಾಘವೇಂದ್ರ ಅವರು 3 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅನ್ನುವಂತ ವಿಶ್ವಾಸ ನಿಮಗಿದೆ ಅಂತ ನಾನು ಭಾವಿಸಿದ್ದೇನೆ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಒಂದೇ ಒಂದು ಪ್ರಾರ್ಥನೆ, ಮೈ ಮರಿಬೇಡಿ. ಇನ್ನು ಮುಂದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾರೊಬ್ರು ಚುನಾವಣೆಗೆ ನಿಂತೇವೆ ನಾವು ಬೇರೆ ಪಕ್ಷದ ಧೈರ್ಯ ಮಾಡಬಾರ್ದು. ಆ ರೀತಿ ಮನೆ ಮನೆಗೆ ಹೋಗಿ ಮತದಾರರನ್ನ ಭೇಟಿ ಮಾಡಿ ರಾಘವೇಂದ್ರ ಅವರನ್ನ 3 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸೋದ್ರ ಮೂಲಕ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬೇಕು ಅಂತೇಳಿ
ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇನೆ. ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ರಾಘವೇಂದ್ರ ಅವರು 3 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅನ್ನುವಂತ ವಿಶ್ವಾಸ ನಿಮಗಿದೆ ಅಂತ ನಾನು ಭಾವಿಸಿದ್ದೇನೆ.